ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಕಲ್ಟ್ ಸಿನಿಮಾದ 3 ಹಾಡು ಬಿಟ್ಟಿದ್ದಾರೆ. 3 ಹಾಡುಗಳು ಸೂಪರ್ ಹಿಟ್ ಆಗಿದ್ದಾವೆ. ಈಗ ಸೂಪರ್ ಹಿಟ್ ಜೋಡಿ ನಮ್ಮ ಜೊತೆ ಇದೆ. ಹಾಡುಗಳನ್ನಂತೂ ಸೂಪರ್ ಹಿಟ್ ಮಾಡಿದ್ದಾರೆ, ಸಿನಿಮಾ ಸೂಪರ್ ಹಿಟ್ ಮಾಡೋದು ಬಾಕಿ ಇದೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಮೇಡಮ್ ಹಾಯ್. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಸರ್, ಒಂದು ಸಿನಿಮಾಗೆ ಮುಂಚೆಯಿಂದನೂ ಸಾಂಗ್ಸ್ ಇನ್ವಿಟೇಷನ್ ಅಂತ ಕರಿತೀವಿ. 3 ಸಾಂಗ್ ಬಿಟ್ರಿ, 3 ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ರೆಗ್ಯುಲರ್ ಸೌಂಡಿಂಗ್ ಅಂತ ಅನಿಸ್ಲಿಲ್ಲ, ಕೇಳಿದಾಗ ಫ್ರೆಶ್ ಅಂತ ಒಂದು ಫೀಲ್ ಬಂತು. ಇಂಟೆನ್ಷನ್ ಇತ್ತ ಸರ್ ಸಾಂಗ್ ಹಿಟ್ ಮಾಡಲೇಬೇಕು, ಸಾಂಗ್ ಇಟ್ಟಾದರೆ ಸಿನಿಮಾ ಒಂದು ಪರ್ಸೆಂಟೇಜ್ ಗೆದ್ದಂಗೆ ಅಂತ? 100%. ಅದಕ್ಕೆ ತಾನೇ ನಾವು ಹಗಲು ರಾತ್ರಿ ಕಷ್ಟಪಡೋದು, ಒಳ್ಳೆ ಹಾಡುಗಳು ಕೊಡಬೇಕು ಅಂತ ಹೇಳಿ. ಅದೇ ಫಸ್ಟ್ ಇನ್ವಿಟೇಷನ್ ಆಗುತ್ತೆ ಪ್ರೇಕ್ಷಕರಿಗೆ, ಥಿಯೇಟ್ರಿಗೆ ಬರಬೇಕು ಅಂತ. ನೀವು ಏನೇ ಟ್ರೈಲರ್ ಕೊಡಿ, ಏನೇ ಟೀಸರ್ ಕೊಡಿ, ಅದೆಲ್ಲ ಪಕ್ಕಕ್ಕಿಟ್ಟು ಫಸ್ಟ್ ಸಾಂಗ್ ಚೆನ್ನಾಗಿದ್ರೆ ಮಾತ್ರ ಜನ ಇಂಪ್ರೆಸ್ ಆಗಿ ಥಿಯೇಟ್ರಿಗೆ ಬರ್ತಾರೆ. ಮೇಡಮ್, ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಸಿನಿಮಾಗಳಲ್ಲಿ ಮುಂಚೆ ಕೆಲವು ಸಿನಿಮಾಗಳಲ್ಲಿ ಹೀರೋಯಿನ್ಗೆ ಸ್ಪೇಸ್ ಕಮ್ಮಿ ಇರ್ತಾ ಇತ್ತು. ಆಮೇಲೆ ಹೀರೋಯಿನ್ಗಳೊಂದು ಸಾಂಗಲಾರು ಇದೀನ್ ಬಿಡುಗರು ಅನ್ನೋ ಥರ ಇತ್ತು. ಇತ್ತೀಚೆಗೆ ಕಂಟೆಂಟ್ ಸಿನಿಮಾ ಅದೆಲ್ಲ ಬಂದಮೇಲೆ ಸಾಂಗ್ಗಳು ಕಮ್ಮಿ ಆಗಿಬಿಟ್ಟಿದೆ. ಸೊ ಅಂಥದ್ರಲ್ಲಿ ನಿಮಗೆ ತುಂಬ ಒಳ್ಳೆ ಸಾಂಗ್ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಸೊ ಹೆಂಗೆ ಅನ್ನಿಸ್ತು ಆಫ್ಟರ್ ರಿಲೀಸು ಸಾಂಗು ಅದೆಲ್ಲ ಮಾಡಿದ್ದು ಎಲ್ಲ ಪ್ರತಿಯೊಂದು? ಮುಂಚೆ ತುಂಬಾ ಸ್ಕ್ರೀನ್ ಸ್ಪೇಸ್ ಇತ್ತು ಹೀರೋಯಿನ್ಸ್, ಅಂದ್ರೆ 80s ಆ ಟೈಮಲ್ಲಿ. ಈ ಮಧ್ಯದಲ್ಲಿ ತುಂಬಾ ಕಮ್ಮಿ ಆಗೋಯ್ತು. ಇವಾಗಂತೂ ನೀವು ಹೇಳಿದ ಸಾಂಗ್ಸು ಇವಾಗ ಅದು ಕಟ್ ಆಗ್ತಾ ಇದೆ ಅಂತ. ಬಟ್ ಲಕ್ಕಿಲಿ ನನಗೆ ಇದರಲ್ಲಿ ಸಾಂಗು ಚೆನ್ನಾಗಿದೆ, ಪಾತ್ರನೂ ಚೆನ್ನಾಗಿದೆ. ಸೊ ಪಾತ್ರನೂ ತುಂಬಾ ತೂಕವಾಗಿದೆ, ಸಾಂಗ್ ಕೂಡ ನಮಗೆ ಅಯ್ಯೋ ಶಿವನೇ ಒಂದು ತುಂಬಾ ದೊಡ್ಡ ಹಿಟ್ ಆಯ್ತು. ನಾವು ಅನ್ಕೊಂಡಿರ್ಲಿಲ್ಲ ಚೆನ್ನಾಗ್ ಆಗತ್ತೆ ಅನ್ಕೊಂಡ್ವಿ. ಸ್ಟಾರ್ಟಿಂಗ್ ರಿಲೀಸ್ ಆಗಿ ಒಂದು ಸ್ವಲ್ಪ ದಿನ ನಾನು ಸ್ವಲ್ಪ ಬೇಜಾರಾಗಿ ಹೋಗ್ಬಿಟ್ಟಿದ್ದೆ, ಏನ್ ಸಿನಿಮಾ ಸಾಂಗ್ ರೀಚ್ ಆಗ್ತಿದೆ ಇಲ್ವಾ ಅಂತ. ಬಟ್ ಆಮೇಲೆ ತುಂಬಾ ಚೆನ್ನಾಗಿ ಓಡ್ತು ಸಾಂಗು. ಸೊ ಎಲ್ಲೇ ಹಾಕಿದ್ರು ಕೂಗಾಡ್ತಾರೆ. ನೀವು ಟೂರ್ ಮಾಡಿದಿರಲ್ಲ, ಆಲ್ ಓವರ್ ಕರ್ನಾಟಕ ಹೋಗಿದ್ದೀರಾ ಒಂದಷ್ಟು ಕಡೆ, ಎಲ್ಲೇ ಸಾಂಗ್ ಪ್ಲೇ ಆದ್ರೂ ಅದೊಂದು ಸೌಂಡ್ ಕೇಳಿಸುತ್ತೆ ಜನಗಳದ್ದು. ಬೇರೆ ಯಾವ ಹಾಡು ಹಾಕಿದ್ರು ಅಷ್ಟೊಂದು ರೆಸ್ಪಾನ್ಸ್ ಇಲ್ಲ, ಆದರೆ ಈ ಹಾಡು ಹಾಕಿದ್ರೆ ಮಕ್ಳು ಬಾಯ್ಗೆ ಹೋಗ್ಬಿಟ್ಟಿದೆ ಹಾಡು. ಸರ್, ಇದು ಅದೇ ಸಾಂಗ್ದೆ ಬನಾರಸಲ್ಲೂ ಸಾಂಗ್ ಇತ್ತಲ್ಲ, ಬೆಳಕಿನ ಕವಿತೆ, ಅದು ಬೇಕಾ ಸಾಂಗು ಬೇಡ ಅನ್ನೋ ಸ್ವಲ್ಪ ಡಿಸ್ಕಷನ್ ಬಂತು. ನೀವು ಆ ಸಾಂಗ್ ಬೇಕೇ ಬೇಕು ಅಂತ ಇಟ್ಟಿದ್ದು, ಅದು ಸೂಪರ್ ಹಿಟ್ ಆಯ್ತು ಅಂತ. ಸಾಂಗ್ಸ್ ಅಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ಸರ್? ಮತ್ತೆ ಜಡ್ಜ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ? 100/100 ಇರುತ್ತೆ. ಹೌದಾ? ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಬೆಳಕಿನ ಕವಿತೆ ಒಂದು ಉದ್ದಾರ, ಮಾಯಗಂಗೆ ಒಂದಿದ್ದು, ಅಯ್ಯೋ ಶಿವನೇ, ಮತ್ತೆ ಈ ಪ್ಯಾಥೋ ಸಾಂಗು. ಅದಾದ್ಮೇಲೆ ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ದೀನಿ. ಒಂದು 2-3 ಡೇಸಲ್ಲಿ ಒಂದು ನಂದು ಮತ್ತು ರಚಿತನ ಒಂದು ಡ್ಯೂಯೆಟ್ ಸಾಂಗ್ ಇದೆ. ಸೊ ಆ ಸಾಂಗ್ನ ಅಲ್ಲಿ ಬಿಟ್ಟಾಗ ಅದನ್ನು ನಮ್ಮ ಡೈರೆಕ್ಟರ್ಗೆ ಬೇಕಾಗಿರ್ಲಿಲ್ಲ. ಇಲ್ಲಪ್ಪ ಲೆಂತ್ ಜಾಸ್ತಿ ಆಗಿಬಿಟ್ಟಿದೆ ಆಲ್ರೆಡಿ ಅಂತ, ನನಗೆ ಇಲ್ಲೊಂದು ಹಾಡು ಬೇಕೇ ಬೇಕು, ಈ ಥರ ನೀವು ಮಾಡಿ ಅಂತ ಹೇಳಿ ನಾನು ಅರ್ಜುನ್ ಸಿಂಗ್ ಅವ್ರ ಜೊತೆ ಕೂತ್ಕೊಂಡು ಅವ್ರನ್ನ ಹೇಳಿ ಐಡಿಯಾ ಹೇಳಿ ಮಾಡಿಸಿದ್ದೀನಿ. ಅದು ನೋಡಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾವಾಗಿಂದ ಸರ್ ಅದು ಒಂಥರ ಮ್ಯೂಸಿಕ್ ಟೇಸ್ಟು, ಮ್ಯೂಸಿಕ್ ಲವರ್ ಯಾವಾಗಿಂದ ನೀವು? ಅಂದರೆ ಚಿಕ್ಕ ವಯಸ್ಸಿಂದ ಮೆಲೋಡಿ ಸಾಂಗ್ಸ್ ಜಾಸ್ತಿ ನಾನು ಕೇಳೋದು. ನಾನು ದುಃಖ ಆದ್ರೂ ಮೆಲೋಡಿ ಸಾಂಗ್ ಕೇಳೋದು, ಖುಷಿ ಪಟ್ಟ ಟೈಮ್ನೂ ಮೆಲೋಡಿ ಸಾಂಗ್ ಕೇಳೋದು, ಪಾರ್ಟಿ ಮಾಡುವಾಗಲೂ ನಾನು ಮೆಲೋಡಿ ಸಾಂಗೇ ಕೇಳೋದು. ಸೊ ನನ್ನ ಸ್ವಲ್ಪ ಮೆಲೋಡಿ ಸಾಂಗ್ ಪ್ರಿಯ ಜಾಸ್ತಿ. ಸ್ಯಾಡ್ ಸಾಂಗು ಆ ಥರ ಎಲ್ಲ ಏನು ಕೇಳಲ್ಲ, ಕಮ್ಮಿ, ಮೆಲೋಡಿನೇ ಜಾಸ್ತಿ. ಸೊ ಹಂಗಾಗಿ ನನಗೆ ಬಹುಶಃ ನನ್ನ ಹತ್ರ ಟೇಸ್ಟ್ ಇದೆ ಅಂತ ಅನ್ಕೊಳ್ತೀನಿ. ಮೇಡಮ್, ನಿಮಗೆ ಫಸ್ಟ್ ಟೈಮ್ ಕೇಳಿಸಿದಾಗ ಸಾಂಗ್ಗಳು ಹೆಂಗಿತ್ತು? ಅಂದರೆ ನಿಮಗೆ ಇಟ್ಟು ಆಗ್ಬೋದು ಅಂತ ಅನಿಸ್ತಾ, ಅಥವಾ ನಿಮ್ಮ ಇನ್ಪುಟ್ ಏನಾದರೂ ಇತ್ತಾ? ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಏನಾದ್ರು ಒಂದು? ನನ್ನ ಇನ್ಪುಟ್ ಏನೂ ಇರಲಿಲ್ಲ. ನಾನೆಲ್ಲ ಸಾಂಗ್ ರೆಡಿ ಆದ್ಮೇಲೆ ನಾನು ಎಂಟ್ರಿ ಕೊಟ್ಟಿರೋದು. ನಾನು ಕೇಳಿದ್ದು ಒಂದೇ ಅಯ್ಯೋ ಶಿವನೇ ಮುಂಚೆ ಕೇಳಿದ್ದು. ಅಂದರೆ ನಾವು ಶೂಟ್ ಮಾಡುವಾಗ ಹಂಗೆ ಬಿಟ್ಸ್ಗೆ ಹಾಕ್ತಾರಲ್ಲ, ಸೊ ಅದಷ್ಟೇ ಕೇಳಿದ್ದು. ಅದು ಜಸ್ಕರಣ್ ಅವ್ರು ಹಾಡಿರಲಿಲ್ಲ ಅವಾಗಿನೂ. ಹಾಗೆ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು ಆ ಸಾಂಗು. ಖುಷಿ ಆಗುತ್ತೆ. ನಂದು ಇನ್ಪುಟ್ಸ್ ಏನೂ ಇಲ್ಲ, ನಾನು ಜಸ್ಟ್ ಆ್ಯಕ್ಟ್ ಮಾಡಿರೋದು ಅಷ್ಟೇ. ಈಗ ಸೀರಿಯಲ್ ಮಾಡಿದ್ರಿ, ಸಿನಿಮಾಗೆ ಬಂದ್ರಿ. ಸೀರಿಯಲಿಂದ ಸಿನಿಮಾಗೆ ಬಂದಿರೋ ತುಂಬ ಹೀರೋಯಿನ್ಗಳು ಅಥವಾ ಹೀರೋ ಆಗಲಿ ಹೀರೋಯಿನ್ ಆಗಲಿ ಆ ಫೇಸ್ನ ಜನ ಒಪ್ಕೊಳಕ್ಕೆ ಟೈಮ್ ತಗೊಳುತ್ತೆ ಅಥವಾ ಒಪ್ಕೊಳೋದೇ ಇಲ್ಲ ಕೆಲವು ಸಲ. ಎಷ್ಟೋ ಜನ ಸೀರಿಯಲ್ ಮಾಡಿ ಸಿನಿಮಾಗೆ ಹೋಗಿ ಮತ್ತೆ ಸೀರಿಯಲ್ಗೆ ಹೋಗ್ಬಿಟ್ಟಿದ್ದಾರೆ. ಬಟ್ ನಿಮ್ಮ ವಿಷಯದಲ್ಲಿ ಆ ಥರ ಆಗ್ತಾ ಇಲ್ಲ. ಸೀರಿಯಲ್ ಅಂದರೆ ಸೀರಿಯಲಾಗಿ ನೋಡಿದ್ರು, ಸಿನಿಮಾ ಅಂದರೆ ಈಗ ಸಿನಿಮಾ ಹೀರೋಯಿನ್ ಥರನೇ ಕನ್ಸಿಡರ್ ಮಾಡ್ತಾ ಇದ್ದಾರೆ. ದುಃಖ ಪಡ್ಬೇಕು ಇಲ್ಲ, ಖುಷಿ ಪಡ್ಬೇಕು ಸರ್. ಖಂಡಿತ ಹೌದು, ನಾನು ಅದನ್ನ ತುಂಬಾ ನಂಬ್ತೀನಿ. ಬಿಕಾಸ್ ಸೀರಿಯಲ್ ಮಾಡಿದವ್ರನ್ನ ಯೂಶಲಿ ಸಿನಿಮಾದಲ್ಲಿ ಹಾಕೊಳ್ಳೋದೇ ಇಲ್ಲ. ಅಂದ್ರೆ ಬೇಡ ಅಂತಾರೆ. ಅದು ನಂಗೆ ಗೊತ್ತಿಲ್ಲ ರೀಸನ್ ಏನಂತ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ತುಂಬಾ ಮುಖ ಪರಿಚಯ ಆಗೋಗಿರುತ್ತೆ ಸ್ಕ್ರೀನ್ ಮೇಲೆ ನೋಡೋಕ್ಕೆ, ನೋಡಿ ಅಲ್ಲಿ ನೋಡೋಕ್ಕೆ. ಆಮೇಲೆ ತುಂಬ ಜನಕ್ಕೆ ಸೀರಿಯಲ್ ಸ್ಕ್ರೀನ್ ಪ್ರೆಸೆನ್ಸ್ ಇರೋರಿಗೆ ಸಿನಿಮಾ ಸ್ಕ್ರೀನ್ ಪ್ರೆಸೆನ್ಸ್ ಇರಲ್ಲ. ಅದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅನ್ಸುತ್ತೆ. ನೀವು ಹೇಳಿದ್ದು ನನ್ನ ಖುಷಿನೇ ಹೌದು. ಅದು ಅಂದರೆ ಸೀರಿಯಲಲ್ಲೂ ಅದೇ ರೀತಿ ಪ್ರೀತಿ ಕೊಟ್ಟರು, ಈಗ ಸಿನಿಮಾಗೂ ಅದೇ ರೀತಿ ಕೊಡ್ತಿದ್ದಾರೆ.
ಖುಷಿ ಆಗುತ್ತೆ. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ಇಷ್ಟೇ ನನ್ನ ಜೀವನ, ನಾನು ಸೀರಿಯಲ್ ಮಾಡ್ಕೊಂಡು ಆರಾಮ ಮಾಡಬೇಕು, ಇಷ್ಟು ಸಂಬಳ ಬರುತ್ತೆ, ಖುಷಿಯಾಗಿರಬೇಕು, ಅದು ಬಿಟ್ಟರೆ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಸರ್, ಈಗ ಈ ಸಿನಿಮಾದಲ್ಲಿ ಅಂದರೆ ಲವ್ ಫೇಲ್ಯೂರು, ಲವ್ ಅನ್ನೋದು ತುಂಬ ಡೆಪ್ತಾಗಿ ತೋರಿಸಿದ್ದೀರಾ. ಎರಡನೇ ಸಿನಿಮಾಗೆ ಈ ಥರದೊಂದು ಕತೆ ಮಾಡಬೇಕು ಅಂತ ಅನಿಸಿದ್ದು, ಈ ಥರದೊಂದು ಹೆಂಗೆ ಮತ್ತೆ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಸರ್? ಈ ಥರ ಎಲ್ಲ ಪಾತ್ರಗಳು ಮಾಡಬೇಕು ಅಂತ ತುಂಬ ಇಷ್ಟ. ಅದ್ರ ಹುಚ್ಚ ಸಿನಿಮಾ ಥರ ಮಾಡಬೇಕು, ಅರ್ಜುನ್ ರೆಡ್ಡಿ, ಆ್ಯನಿಮಲ್ ಅನ್ನೋ ಈ ಥರ ಎಲ್ಲ ಕತೆಗಳು, ಪಾತ್ರಗಳು ನನಗೆ ತುಂಬ ಇಷ್ಟ. ಸೊ ನನಗೆ ಯಾವಾಗಲೂ ಡೆಬ್ಯೂ ಆಗಿ ಇದೇ ಥರನೇ ಹುಡ್ಕಕ್ಕೆ ಹೋಗಿದ್ದು ನಾನು. ಆದರೆ ಆವಾಗ ನನಗೆ ಈ ಥರ ಕತೆಗಳು ಏನೂ ಸಿಗಲಿಲ್ಲ. ಅದು ಜೈತೀರ್ಥ ಅದು ಬಂದರು, ಅದು ಒಂದು ಮಿಸ್ಟೀರಿಯಸ್ ಲವ್ ಸ್ಟೋರಿ ಆಗೋಯ್ತು. ಅದು ಬೇರೆ ಥರ, ಅದೊಂದು ಹೊಸ ಪ್ರಯತ್ನ. ನನಗೆ ಹೊಸ ಥರ ಮಾಡಬೇಕು ಸರ್. ನಾರ್ಮಲ್ ಪ್ಯಾಟರ್ನ್ ಬೇರೆಯವ್ರು ಮಾಡ್ತಿರ್ತಾರಲ್ಲ, ನಾನು ಅದೇ ಥರ ಮಾಡಿದ್ರೆ ನನಗೂ ಮತ್ತು ಅವ್ರಿಗೆ ಏನು ವ್ಯತ್ಯಾಸ? ಸೊ ನಂದು ಮಾರ್ಕೆಟೇ ನಾನು ಬೇರೆ ಮಾಡ್ಕೊಳ್ಬೇಕು, ನನ್ನ ಆಡಿಯನ್ಸ್ ನಾನು ಬೇರೆ ಮಾಡ್ಕೊಳ್ಬೇಕು. ಇವನು ಈ ಥರ ಸಿನಿಮಾಗಳು ಮಾಡ್ತಾನೆ, ನಮ್ಗೆ ತುಂಬ ಇಷ್ಟ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ಅವನಿದು ಆಯ್ಕೆ ಮಾಡ್ಕೊಂಡದ್ದು ಒಂದೇ ಮುಖ್ಯವಾದ ಕಾರಣ ಏನಂತಂದರೆ, ಈ ಇನ್ಸಿಡೆಂಟ್ ಇದೆಯಲ್ಲ ಸರ್, ಈಗ ಇವನು ಹೀರೋ ಮೇಲೆ ಏನು ನಡೆಯುತ್ತಲ್ಲ, ಪ್ರತಿಯೊಬ್ಬ ಜೀವನದಲ್ಲೂ ಆ ಇನ್ಸಿಡೆಂಟ್ ಎಲ್ಲರೂ ಅದನ್ನು ಅನುಭವಿಸಿರ್ತಾರೆ. ಖಂಡಿತವಾಗೂ ನಡೆದಿರುತ್ತೆ. ಅದಕ್ಕೆ ಸರ್ ಅದು ಲವ್ ಫೇಲ್ಯೂರ್ ಅಂತ ಅಥವಾ ಲವ್ ಫೇಲ್ಯೂರ್ ಅಂತ ಅಲ್ಲ, ಇಮೋಷನ್ಸ್. ಇಮೋಷನ್ ಒಂದು ಯಾವ ಥರದ ಒಂದು ಪದ ಅಂದರೆ, ಅದಕ್ಕೆ ಭಾಷೆ ಬೇಕಾಗಿಲ್ಲ, ಅದಕ್ಕೆ ಏನೂ ಬೇಕಾಗಿಲ್ಲ, ಅದಕ್ಕೆ ಬ್ಯಾರಿಯರ್ಸೇ ಇಲ್ಲ. ಅದಕ್ಕೆ ನಮ್ಮ ಕೊರಿಯನ್ ಸಿನಿಮಾಗಳು ಇಂಡಿಯಾದಲ್ಲಿ ಜಾಸ್ತಿ ಓಡ್ತಾ ಇರೋದು. ಅವ್ರ ಇಮೋಷನ್ಸ್ ಮೇಲೆ ಸಿನಿಮಾ ಮಾಡೋದು. ನೀವು ಅವತಾರ್ ಪಿಕ್ಚರ್ ನೋಡ್ಕೊಳ್ಳಿ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾದ್ರೂ ಅವ್ರು ಎಷ್ಟೇ ಬಿಗ್ ಸ್ಕೇಲ್ ಮಾಡಿದ್ರೆ ಕೊನೆಗೆ ತಂದೆ, ತಾಯಿ, ಅಮ್ಮ, ಮಗಳು, ಅಂದರೆ ಈ ಇಮೋಷನ್ಸ್ ಮೇಲೆ ಹೋಗ್ತಾರೆ. ಇಮೋಷನ್ ಎಲ್ಲರೂ ಕರೆಕ್ಟ್ ಆಗ್ತಾರೆ ಬೇಗದಲ್ಲಿ, ಅಲ್ಲಿ ಏನು ಬ್ಯಾರಿಯರ್ಸೇ ಇಲ್ಲ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಇಮೋಷನ್ಸ್ ಆಗಿತ್ತು ಈ ಸಿನಿಮಾದಲ್ಲಿ. ಒಂದು ತಂದೆ ತಾಯಿದು ಒಂದು ಇಮೋಷನ್ನು, ಒಂದು ಹುಡುಗಿದ ಪ್ರೀತಿ, ಎಲ್ಲ ಇದರಲ್ಲೂ ತೋರಿಸಿ, ಒಂದು ಫ್ರೆಂಡ್ಶಿಪ್ದು ಒಂದು ಬಾಂಡಿಂಗ್ ಏನಂತ ತೋರಿಸಿದ್ದೀವಿ. ಪ್ರತಿಯೊಬ್ಬರು ತುಂಬ ಇಮೋಷ್ನಲ್ ಆಗ್ತಾರೆ. ಪ್ಲಸ್ ಮೇಕಿಂಗ್ ವೈಸ್ ಆಗ್ಬೋದು, ಕಂಟೆಂಟ್ ವೈಸ್, ಸ್ಕ್ರೀನ್ ಪ್ಲೇಯಲ್ಲಿ ಒಂದಷ್ಟು ಎಪಿಸೋಡ್ಸ್ ಇದೆ, ನೀವೆಲ್ಲರೂ ಶಾಕ್ ಆಗೋಗ್ತೀರಾ. ಏನಪ್ಪ ಈ ರೇಂಜ್ಗೂ ಮಾಡಿದಿರಲ್ಲ, ಅದು ನಾನು ಮಾಡಿದ್ರೆ ಇನ್ನೂ ಶಾಕ್ ಆಗ್ತೀರಾ. ಆಮೇಲೆ ನೀವು ಎದೆ ತಟ್ಕೊಂಡು ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ ಇದ್ದರೆ ಎದೆ ತಟ್ಕೊಂಡು ಹೇಳ್ಬೋದು, ನಮ್ಮ ಕನ್ನಡ ಸಿನಿಮಾದಲ್ಲೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆಪ್ಪ ಅಂತ. ಅದು ಸಿನಿಮಾದಲ್ಲಿದೆ. ಪ್ಯಾಥೋ ಸಾಂಗ್ ಬಿಟ್ಟಲ್ಲೆಲ್ಲ ಪ್ರತಿಯೊಂದ್ರಲ್ಲಿ ನೀವು ಹೇಳ್ದಂಗೆ ಎಮೋಷನ್ಸ್ ಕಾಣ್ತಾ ಇದೆ. ಕೆಲವು ಸಿನಿಮಾದಲ್ಲಿ ಮೇಲೆ ಕಾಣುತ್ತೆ ಇಮೋಷನ್ಸು. ನೀವು ಆರ್ಟಿಸ್ಟ್ ಆಗಿ ಅದನ್ನು ಪಾತ್ರ ಮಾಡ್ತಾ ಇರ್ತೀರಾ, ಆಡಿಯನ್ಸ್ ಆಗಿ ನಮ್ಗೇನು ಅಷ್ಟು ಎಮೋಷನ್ ಕನೆಕ್ಟ್ ಆಗಲ್ಲ. ಬಟ್ ಇದು ಪ್ಯಾಥೋ ಸಾಂಗು ಅದೆಲ್ಲ ನೋಡಿದಾಗ ಕನೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ಅದು ನೋಡಿದಾಗ ಸರ್, ಇದೇನಾದರೂ ರಿಯಲ್ ಇನ್ಸಿಡೆಂಟಾ ಅಥವಾ ಯಾವ್ದಾದ್ರು ಹುಡುಗನ ಕತೆನಾ, ಒಂದು ಲೈನ್ ಆದರೂ ಏನಾದರೂ ತಗೊಂಡು ಮಾಡಿ? ಏನೋ ರಿಯಲ್ ಇನ್ಸಿಡೆಂಟ್ ಏನಿಲ್ಲ. ನಾನು ಯೋಚನೆ ಮಾಡಿಬಿಟ್ಟೆ, ಇದು ಕ್ಯಾರೆಕ್ಟರ್, ಇವೊಂದು ವಿಚಿತ್ರವಾದಂಥ ಒಬ್ಬ ಕ್ಯಾರೆಕ್ಟ್ರು, ಮಾಧವ ಅಂತ ಒಂದು ಕ್ಯಾರೆಕ್ಟರ್ ಹೆಸರು. ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇದೆ. ಅದು ಜನ ತುಂಬ ಇಷ್ಟಪಡ್ತಾರೆ ಸಿನಿಮಾ ನೋಡಿದಾಗ. ಅದು ಏನಕ್ಕೆ ಒಂದು 3 ಶೇಡಲ್ಲಿ ಇದ್ದಾನೆ, ಏನಕ್ಕೆ ಒಂದು ಹಿಂಗೆ ಆಗ್ತಾನೆ, ಅದೆಲ್ಲನೂ ನೀವು ಸಿನಿಮಾ ನೋಡಿದಾಗ. ಆಮೇಲೆ ಅದು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಫೋನಲ್ಲಿ ನಾವು ನೋಡಿದಾಗ ನಾವು ಕನೆಕ್ಟ್ ಆಗ್ತಾ ಇಲ್ಲ ಅಂತ. ಅದಕ್ಕೆ ಹೇಳೋದು, ಫೋನಲ್ಲಿ ಸಿನಿಮಾದ ಪ್ಲೆಜರ್ ಬರೋಲ್ಲ, ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಅಲ್ಲಿ ಟ್ರಾವೆಲ್ ಆಗ್ತೀರಾ ಆ ಕ್ಯಾರೆಕ್ಟರ್ ಜೊತೆ. ಸೊ ಅದಕ್ಕೆ ಸಿನಿಮಾ ಥಿಯೇಟ್ರ್ ಅಂತ ಹೇಳೋದು. ಮೇಡಮ್, ಈಗ ಅದೇ ಪ್ರತಿಯೊಂದು 3 ಕ್ಯಾರೆಕ್ಟರ್ ಮೇಲೆ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಟ್ರಾವೆಲ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಮದು ಗೀತಾ ರೋಲ್, ಗೀತಾ ನಾನಾ ನೀವು ಅನ್ಕೊಂಡಿದ್ದೀರಾ? ಅದೇ ಸಾಂಗ್ ನೋಡಿದಾಗ ಡಿಸ್ಕ್ಲೋಸ್ ಮಾಡಿಲ್ಲ ಇನ್ನು. ಓಕೆ, ಅದೇ ಅವ್ರವ್ರ ಇಷ್ಟ. ನನ್ನ ಪ್ರಕಾರ ನೀವು ಅಂತ ಅನಿಸ್ತಾ ಇದೆ, ಅಥವಾ ಗೀತನವರು ಆಗ್ಲಿ ಅಥವಾ ಯಾರು ಆಗ್ಲಿ. ಸೊ ನಿಮ್ಮ ಕ್ಯಾರೆಕ್ಟ್ರು ಒಂದು ಕ್ಲಾಸಿಕಲ್ ಟಚ್ ಇದೆ ಅಂತ ಗೊತ್ತಾಗ್ತದೆ, ಕ್ಲಾಸಿಕಲ್ ಡ್ಯಾನ್ಸರ್ ಆ ಥರ ಇರ್ಬೋದು. ನೀವು ಅದೇ ತುಂಬ ಚೆನ್ನಾಗಿ ಬಿಗಿನಿಂಗಿಂದ ಹೇಳ್ತಾ ಇದ್ದೀರಾ, ನನ್ನ ಒಂದು ಕನ್ಸಿಟ್ಕೊಂಡಿದ್ದೀರಾ ಕ್ಯಾರೆಕ್ಟರ್ ಬಗ್ಗೆ. ಏನು ಆ್ಯಕ್ಚುಲಿ ಅದು ರೋಲು, ಅಥವಾ ಯಾಕೆ ಇಷ್ಟು ನಿಮ್ಮ ಮನಸ್ಸೊಳಗಡೆ ಹೋಗಿದೆ ಆ ಕ್ಯಾರೆಕ್ಟ್ರು? ಸರ್, ಇದು ನನ್ನ 3ನೇ ಸಿನಿಮಾ. ಸೊ 3ನೇ ಸಿನಿಮಾಗೆ ಈ ಥರ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಮಾಡೋದು ಒಂದು ನನಗೂ ಕೂಡ ಒಂದು ಚಾಲೆಂಜಿಂಗು. ಆಮೇಲೆ ನನಗೊಂದು ಬ್ಲೆಸ್ಡ್, ಯಾಕಂದರೆ ಯೂಶಲಿ ಒಂದಿಷ್ಟು ಸಿನಿಮಾಗಳು ಇವಾಗ ನಾನು ಡೈರೆಕ್ಟರ್ ಯಾರಾದರೂ ಅಪ್ರೋಚ್ ಮಾಡಿದ್ರೆ ಅವ್ರು ಈ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ, ಇವಾಗಲೂ ಈ ಥರ ನಾವು ಅದೇ ರೀತಿ ಬರ್ದಿದ್ದೀವಿ, ಸೂಟ್ ಆಗ್ತಾರೆ ಅನ್ನೋ ಒಂದು ಬೇಸಸ್ ಮೇಲೆ ಅವ್ರು ತಗೋತಾರೆ ಹೊರತು. ಬಟ್ ಇದು ನನಗೆ ತುಂಬ ಡಿಫ್ರೆಂಟ್ ಆಗಿತ್ತು. ಮೋಸ್ಟ್ಲಿ ಅನಿಲ್ ಸರ್ ನನಗೆ ಹೇಳಿದಾಗ ತುಂಬ ಖುಷಿಯಿಂದ ನಾನು ಒಪ್ಕೊಂಡೆ. ಬಟ್ ಒಂದು ರಾತ್ರಿ ನಾನು ಕುತ್ಕೊಂಡು ಯೋಚನೆ ಮಾಡ್ತಿರುವಾಗ, ಅಯ್ಯೋ ನಿಜವಾಗ್ಲೂ ನನ್ನ ಕೈಲಿ ಮಾಡೋಕ್ಕಾಗತ್ತಾ, ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ. ಅಂದರೆ ನನ್ನ ಪರ್ಸ್ನಾಲಿಟಿಗೆ ತದ್ವಿರುದ್ಧ, ನನ್ನ ರಿಯಲ್ ಲೈಫ್ ಪರ್ಸ್ನಾಲಿಟಿಗೆ ತದ್ವಿರುದ್ಧವಾದ ಕ್ಯಾರೆಕ್ಟರ್. ನಾನು ಆ ಥರ ರಿಯಲ್ ಲೈಫಲ್ಲಿ ಇಲ್ಲ. ಸೊ ಆ ಥರದನ್ನ ನಾನು ತೋರಿಸಿದ್ದೀನಿ. ಸೊ ಅದು ನನಗೆ ತುಂಬ ಚಾಲೆಂಜಿಂಗ್ ಅನಿಸ್ತು. ಇವಾಗ ನೀವೇನು ಅಯ್ಯೋ ಶಿವನೆಯಲ್ಲಿ ನನ್ನ ಲುಕ್ ನೋಡ್ತಾ ಇದ್ದೀರಾ, ಅದ್ರ ತದ್ವಿರುದ್ಧವಾಗಿ ಇನ್ನೊಂದು ಲುಕ್ ಇದೆ. ಬಟ್ ಅದು ಆ ಕ್ಯಾರೆಕ್ಟರ್ ಏನು ಮಾಡುತ್ತೆ, ಏನು ಹೇಳಕ್ಕೆ ಹೋಗ್ತಿದೆ, ಅದನ್ನು ನಾನು ಇವಾಗ ಹೇಳೋದು ಕಷ್ಟ ಆಗುತ್ತೆ ಅಷ್ಟೇ. ಸರಿ, ಅದೇ ಪ್ಯಾಥೋ ಸಾಂಗಲ್ಲಿನೇ
ಒಬ್ಬ ಹುಡುಗ ಅಂದರೆ ಅದು ಹೆಂಗೆ ಐಡಿಯಾ ಬಂತು ಅಂದರೆ ಯಾವ ಥರ ಮಾಡ್ಬೋದು ಅವನಿಗೆ ನಾವು ಅನುಭವಿಸ್ಬೋದು ಅವನು ಅನ್ನೋದಕ್ಕೆ ಯಾವ ಥರ ಕುಡಿಬೋದು ಯಾವ ಥರ ದಮ್ ಹೊಡಿಬೋದು ಅನ್ನೋದೆಲ್ಲ ತೋರಿಸಿದಿರಲ್ಲ, ಐಡಿಯಾಸ್ ಎಲ್ಲ ಹೆಂಗೆ ಬಂತದು ಅಂತ. ಅದರದ್ದು 70% ಗ್ಲೂಕೋಸ್ ಬಾಟ್ಲಿಯಲ್ಲಿ ಇಲ್ಲ, ಅದರದ್ದು 80% ನಂದೇ ಐಡಿಯಾಗಳು. ಓಕೆ. ನೀವು ಡೈರೆಕ್ಟರ್ ಸರ್ ಬೇಕಿದ್ರೆ ಕೇಳ್ಬೋದು. ಒಂದಷ್ಟು ನಾನೇ ಅವರಿಗೆ ಕಾನ್ಸೆಪ್ಟ್ಗಳು ಕೊಟ್ಟಿದ್ದೆ, ಸರ್ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಅವ್ರು ತುಂಬ ಇಷ್ಟಪಟ್ಟು ಸಾಕಾಗಿದೆ ಈ ಥರ ಐಡಿಯಾಗಳು ಅಂತ ಹೇಳಿ. ಗೊತ್ತಿರೋ ಎಲ್ಲವಾಗ ನೋಡಿರ್ತೀವಿ, ಇನ್ಫ್ಲುಯೆನ್ಸ್ ಆಗಿರ್ತೀವಿ, ಇಲ್ಲ ನನ್ನ ತಲೆಯಲ್ಲಿ ಸಮಥಿಂಗ್ ಡಿಫ್ರೆಂಟಾಗಿ ಮಾಡಬೇಕು ಅಂತ ಕ್ರಿಯೇಟಿವಿಟಿ ಯೋಚನೆ ಮಾಡಿದಾಗ ಈ ಥರ ಐಡಿಯಾಗಳು ಬಂತು. ಡೈರೆಕ್ಟರ್ ಅವ್ರ ಹತ್ರ ಹಂಚ್ಕೊಂಡೆ, ಅವ್ರು ತುಂಬ ಇಷ್ಟಪಟ್ಟರು, ಅದನ್ನು ತೆಗೆದಿದ್ದೀವಿ. ಜನ ತುಂಬ ಇಷ್ಟಪಡ್ತಿರೋದಲ್ಲ, ಯಾಕಂದರೆ ಹೊಸದ ಥರ ನಾವು ತೋರಿಸಿದ್ದೀವಿ. ಈಗಂದರೆ ಒಂದು ಬಾಟ್ಲಲ್ಲಿ ಗ್ಲೂಕೋಸ್ ಹಾಕೊಂಡು ಕುಡಿತಾ ಇರೋದು, ಆ ಥರದ್ದೆಲ್ಲ. ಅದೇ ಮಾಧವನ ಕ್ಯಾರೆಕ್ಟರ್ ನಿಮ್ಮ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಸರ್? ಅಂದರೆ ನೋಡಿದಾಗ ಅನಿಸ್ತಾ ಇದೆ ಇದು ಹಂಗೆ ಹೋಗಿ ಶೂಟಿಂಗ್ ಮಾಡಿರೋ ಪಾತ್ರ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕೋ ಡೆಪ್ತ್ ಆಗಿ ಬಂದಿದೆಯಲ್ಲ ಸ್ವಲ್ಪ. ಪ್ರಿಪ್ರೇಷನ್ಸ್ ತುಂಬ ಇತ್ತು. ನಾನು ಪರ್ಸ್ನಲಿ ಸೆಲ್ಫ್ ಜಾಸ್ತಿ ಪ್ರಿಪೇರ್ ಆಗ್ತೀನಿ. ಈಗಂದರೆ ಬೇರೆಯವ್ರದ್ದು ಇನ್ಪುಟ್ ಕೊಟ್ಬಿಟ್ರೆ ಅದನ್ನು ಕಾಪಿ ಮಾಡೋಕೆ ನಾನು ಶುರು ಮಾಡಿಬಿಡ್ತೀನಿ ಅಂತ ಹೇಳಿ ಫಸ್ಟ್ ನಾನು ತುಂಬ ವರ್ಕ್ ಮಾಡ್ತೀನಿ ನನ್ನ ಪಾತ್ರದ ಮೇಲೆ. ನಾನು ಹೆಂಗೆ ಮಾಡಬೇಕು, ಹೆಂಗೆ ಕಾಣಿಸ್ಕೊಳ್ಬೇಕು, ಹೆಂಗೆ ನನ್ನ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಆಮೇಲೆ 3 ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ ಇರೋದ್ರಿಂದ ವಾಯ್ಸ್ ಬೇರೆ, ಲುಕ್ ಬೇರೆ, ಕಾಸ್ಟ್ಯೂಮ್ ಬೇರೆ, ಬಾಡಿ ಲ್ಯಾಂಗ್ವೇಜ್ ಬೇರೆ, ಸರಿ ಡಿಫ್ರೆನ್ಸ್ ಕಾಣಿಸ್ಬೇಕು. ಅಲ್ಲಲ್ಲೇ ಬರ್ತಾ ಇರ್ತೀನಿ ನಾನು. ಸೊ ಜನಕ್ಕೆ ನಾವು ಬೇರೆ ಥರನೇ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತುಂಬ ವರ್ಕ್ ಮಾಡಿಬಿಟ್ಟು ಅದನ್ನು ಮಾಡಿರೋದು. ಅಷ್ಟೊಂದೇನು ಟೈಮ್ ತೊಗೊಂಡಿಲ್ಲ. 1-1.5 ತಿಂಗಳಲ್ಲಿ 2 months ಹತ್ತತ್ರ ಪ್ರಿಪೇರ್ ಆಗಿಬಿಟ್ಟು ಮಾಡಿದ್ದು. ಒಂದು ಕ್ಯಾರೆಕ್ಟ್ರಲ್ಲಿ ಅಯ್ಯೋ ಶಿವನೇ ಹಾಡಲ್ಲಿ ಕಾಲೇಜ್ ಹುಡುಗ ಆಗಿ ಕಾಣಿಸ್ಕೊಂಡಿರೋದು, ಅಲ್ಲಿ ತುಂಬ ತೆಳ್ಳು ಕಾಣ್ತೀರಾ, ತುಂಬ ಚಿಕ್ಕ ಹುಡುಗನ ಥರ ಕಾಣ್ತೀರಾ. ಲವ್ ಫೇಲ್ಯೂರ್ ಸಾಂಗಲ್ಲಿ ಬಂದಾಗ ತುಂಬ ದಪ್ಪ ಕಾಣ್ತೀರಾ. ಬಾಡಿನೂ ತುಂಬ ಹೇಳಿದಲ್ಲ ಸರ್, ಬಾಡಿ ಲ್ಯಾಂಗ್ವೇಜ್ ಜೊತೆ ಬಾಡಿನೂ ಕೂಡ ನಾವು ಹಾಗೆ ಮಾಡಿದ್ವಿ. ನಾವು ಶೂಟ್ ಮಾಡಿದಾಗ ಫಸ್ಟು ಲಾಂಗ್ ಹೇರ್ನ ಮುಗಿಸ್ಬಿಟ್ಟು, ಆವಾಗ ಸ್ವಲ್ಪ ನಾನು ಕುಡಿದು ಹೊಟ್ಟೆ ದಪ್ಪ ಮುಂದಕ್ಕೆ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಅರ್ಧ ಜಾಸ್ತಿ ತಿಂದಿದ್ದೀನಿ ನಾನು, ಹೊಟ್ಟೆ ಸ್ವಲ್ಪ ಬರಲಿ ಅಂತ ಹೇಳಿ. ಆಮೇಲೆ ಫಿಸಿಕಲಿ ಸ್ವಲ್ಪ ಒಂದು ರೇಂಜ್ಗೆ ಇತ್ತು. ಅದಾದಮೇಲೆ ಮೀಡಿಯಮ್ ಲಾಂಗ್ ಹೇರ್, ಅಂದರೆ ಇವಾಗ ಇದೆಯಲ್ಲ ಹೇರ್ ಮತ್ತು ಈ ಸ್ಟೈಲಿಶ್ ಥರ ಗಡ್ಡ ಏನು ವಿ ಶೇಪ್, ಅದು ಒಂದು ಲುಕ್ ಇದೆ. ಅದಾದಮೇಲೆ ಚಿಕ್ಕದು, ಅಂದರೆ ಪಾರ್ಟ್ ಬೈ ಪಾರ್ಟ್ ನಾವು ಹೋಗಿದ್ದು ಶೂಟಿಂಗ್ ಮಾಡಿಕೊಂಡು. ಕೂದಲು ಇದು ಮುಗಿತಾ ಮತ್ತು ಇದು ನೆಕ್ಸ್ಟು. ಸೊ ನನಗೆ ಮೆಂಟಲಿ ತುಂಬ ಚಾಲೆಂಜಿಂಗ್ ಆಗ್ತಾಯಿತ್ತು. ಏನಕ್ಕಂದರೆ ಒಂದು ಕ್ಯಾರೆಕ್ಟರ್ಗೆ ಬೇಸ್ ವಾಯ್ಸ್ ಮಾತಾಡಿರ್ತೀನಿ, ಒಂದು ವಾಯ್ಸ್ಗೆ ವೋಕಲ್ ವಾಯ್ಸ್ ಮಾತಾಡ್ತೀನಿ, ಒಂದು ವಾಯ್ಸ್ ಹಳ್ಳಿ ಸ್ಲ್ಯಾಂಗಲ್ಲಿ ಮಾತಾಡಬೇಕು. ಸೊ ಅದು ತುಂಬ ನನಗೆ ಮೆಂಟಲಿ ಚಾಲೆಂಜಸ್ ತುಂಬ ಇತ್ತು. ಅಂದರೆ ಒಂದೇ ಸಿನಿಮಾದಲ್ಲಿ 3 ಸಿನಿಮಾ ಮಾಡಿದಷ್ಟು ಒಂದು ಅನುಭವ ಸಿಕ್ಕಿದೆ ನಿಮಗೆ. ಹೌದು ಮೇಡಮ್, ಈಗ ಇಬ್ಬರು ಹೀರೋಯಿನ್ ಇರೋದ್ರಿಂದ ನಿಮ್ಮ ಕ್ಯಾರೆಕ್ಟ್ರು ಅವ್ರ ಕ್ಯಾರೆಕ್ಟ್ರು ಎಷ್ಟು ವೆರೈಟಿ ಆಗಿದೆ ಆ್ಯಕ್ಚುಲಿ, ಆ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರು. ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳ್ಬೋದು. ಆಬ್ವಿಯಸ್ಲಿ ವೆರೈಟಿ ಇರೋದಕ್ಕೆ ಅವ್ರು ಇಬ್ಬರು ಹೀರೋಯಿನ್ನ ಹಾಕೊಂಡಿರೋದಿಲ್ಲ, ಅಂದರೆ ಒಂದೇ ಹೀರೋಯಿನ್ ಹಾಕೊಂಡು ಮಾಡ್ಬೋದಿತ್ತು. ಆ ಡಿಫ್ರೆಂಟ್ ಆಫ್ ಒಪಿನಿಯನ್, ಇವಾಗ ನಾವು ಹೇಗೆ ಜನಕ್ಕೆ ರಿಲೇಟ್ ಮಾಡ್ತಿದ್ದೀವಿ ಸಿನಿಮಾ, ಅವ್ರು ರಿಲೇಟ್ ಮಾಡ್ಕೋತಾರೆ ಅವ್ರ ಲೈಫ್ಗೆ ಅನ್ನೋದು. ಆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅವ್ರ ಕ್ಯಾರೆಕ್ಟರ್ ಮೂಲಕ ಅದು ಪೋಟ್ರೆ ಆಗುತ್ತೆ, ನನ್ನ ಕ್ಯಾರೆಕ್ಟರ್ ಮೂಲಕನೂ ಅದು ಪೋಟ್ರೆ ಆಗುತ್ತೆ. ಸೊ ಏನು ಮುದ್ದಾಗಿರೋ ಹುಡುಗಿ ಅಂತ ನೋಡ್ಕೊಂಡು ಬಂದಿದ್ದಾರೆ, ಅದಕ್ಕೊಂದು ಡಿಫ್ರೆಂಟ್ ಆಗಿರೋ ಆ್ಯಂಗಲ್ ಜನಕ್ಕೆ ನಾನು ತೋರಿಸ್ಬೋದು ಆ್ಯಕ್ಟಿಂಗ್ ಮೂಲಕ. ಅವ್ರು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಕುತೂಹಲ, ನರ್ವಸ್ನೆಸ್ ನನಗೂ ಕೂಡ ಸಿಕ್ಕಾಪಟ್ಟೆ ಇದೆ. ಸರಿ, ಆ ಸಾಂಗಲ್ಲೇ ಎಷ್ಟು ಇಡೀ ಸಿನಿಮಾದಲ್ಲಿ ಎಷ್ಟು ದಮ್ ಹೊಡೆದಿದ್ದೀರಾ ನೀವು? ಗೊತ್ತಿಲ್ಲ ಸರ್, ಲೆಕ್ಕ ಅಂತ ನಾವು ಹಾಕಿಲ್ಲ. ಬಟ್ ಏನಾಯಿತು, ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಸಿಗರೇಟೇ ಸೇರ್ತಿದ್ವಿ. ಬಟ್ ಅದು ಓವರ್ ಆಗಕ್ಕೆ ಶುರು ಆಗಾಯಿತು, ನನ್ನ ಬಾಡಿನೂ ತಡಿತಾ ಇರಲಿಲ್ಲ. ಅದಕ್ಕೆ ಆರೋಗ್ಯದ ಕಡೆನೂ ಒಂದು ಕಡೆ ಗಮನ ಕೊಡಬೇಕು, ಎಷ್ಟೇ ಪರ್ಫಾರ್ಮೆನ್ಸ್ ಏನೇ ಇದ್ರೂ ಕೂಡ. ಅದಕ್ಕೆ ಆಯುರ್ವೇದಿಕ್ ಟೊಬ್ಯಾಕೋ ಅಂತ ಬರ್ತಾ ಇತ್ತು. ಸೊ ನಾವೇನು ಮಾಡ್ತಿದ್ವಿ, ಒರಿಜಿನಲ್ ಸಿರಿದು ಟೊಬ್ಯಾಕೋ ಖಾಲಿ ಮಾಡಿಸಿ ಅದನ್ನು ಹಾಕ್ತಿದ್ವಿ. ಸೊ ಅದು ನನಗೇನು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಅದು ಒಂಥರ ನನಗೆ ಈ ಗೀಮ್ ಹಂಚ್ಕೊಂಡ್ರೆ ಹೆಂಗೆ ಫೀಲ್ ಆಗೋದಲ್ಲ, ಸೊ ಆ ಥರ ಫೀಲ್ ಆಗೋಕ್ಕೆ ಶುರು ಆಯಿತು. ಮತ್ತು ಅದು ನನಗೆ ಆವಾಗ ಅದಾದ್ಮೇಲೆ ನನಗೇನು ತೊಂದರೆ ಆಗಿಲ್ಲ. ಅರ್ಧ ಫಿಶ್ ಟ್ಯಾಂಕ್ ತುಂಬಿಸಿದ್ದೀರಾ? ಅದು ಪ್ರಾಪರ್ಟೀಸ್ ಅದನ್ನ ಹಂಗೆ ಹಾಕಿ ಇದು ಮಾಡೋದು. ಒಂದು ದಿನದಲ್ಲಿ ನೀವು ಹೇಳಿದ್ರಿ, ಅಂದರೆ ಕ್ಯಾರೆಕ್ಟರ್ ಬರ್ತಾ ಕಲಾವಿದನ ಆರೋಗ್ಯದ ಮೇಲೆ ಕೆಲವು ಸಲ ಇದಾಗುತ್ತೆ ಅಂತೈತಲ್ಲ, ಒಂದು ದಿನದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ದಮ್ ಹೊಡೆದಿರೋದಂದ್ರೆ ಎಷ್ಟು ಹೊಡೆದಿರ್ಬೋದು ಆ ಕ್ಯಾರೆಕ್ಟರ್ಗೋಸ್ಕರ? ಒಂದು 200-150 ಪರ್ ಡೇ, ಒಂದು ದಿನಕ್ಕೆ. ಅದೇ ಹೆಂಗ್ ಮಾಡಿದ್ರಪ್ಪ? ಕ್ಲೋಸಪ್ಗೂ ಒಂದು ತೊಗೊಳ್ಬೇಕು, ಸ್ಲೈಡ್ ಶಿಫ್ಟ್ ಅಂತ ಒಂದು ತೊಗೊಳ್ಬೇಕು, ಹಿಂಗೆ ಬಿಟ್ಟಿರ್ತೀವಿ ಅಂತ ಹೋಗ್ತಾ ಇರುತ್ತೆ ಅದು. ಮತ್ತೆ ಇದೀಗಂದ್ರೆ ಫಸ್ಟ್ ಶಾರ್ಟಲ್ಲಿ ಇಷ್ಟಿರುತ್ತೆ, ಸೆಕೆಂಡ್ ಶಾರ್ಟ್ ಇಷ್ಟು ಬಂದ್ಬಿಟ್ಟಿರುತ್ತೆ, ಕಂಟಿನ್ಯೂಟಿ ನೋಡಬೇಕು. ಸೊ ಅದೆಲ್ಲ ಆದಾಗ ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಒಂದು ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಮೆಂಟಲಿ ಟಾರ್ಚರ್ ಫೀಲ್ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸಿನಿಮಾಗೆ ನಾವು ಮೋಸ ಮಾಡೋಕ್ಕಾಗಲ್ಲ. ಹೌದು ಸರ್, ಈ ಥರದೊಂದು ಡೆಪ್ತ್ ಕತೆ, ಅಂದರೆ ಒಂದು ಕಲ್ಟ್ ಅನ್ನೋ ಟೈಟ್ಲಿ ಕರೆಕ್ಟಾಗಿ ಒಂಥರ ಕ್ಯಾರೆಕ್ಟರೇ ಕಲ್ಟು ಸರ್. ಅದೇ
ಅದೇ ಬ್ಲಡಿ ಲವ್ ಹೆವಿ ಅಂದರೆ ಸಿಕ್ಕಾಪಟ್ಟೆ ಏನು ಕಲ್ಟ್ ಸಿನಿಮಾ ಅಂತ ಯೂಶಲಿ ಕರಿತೀವಲ್ಲ, ಇದು ಟೈಟ್ಲ್ ಹಂಗಿರೋದ್ರಿಂದ ಕಲ್ಟ್ ಸಿನಿಮಾನೇ ಇದೆ. ಈ ಥರದೊಂದು ಸಿನಿಮಾನ ಕನ್ನಡ ಆಡಿಯನ್ಸ್ ಆಗಲಿ ಹೆಂಗೆ ಒಪ್ಕೊಂತಾರೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಖಂಡಿತವಾಗ್ಲೂ ಒಪ್ಕೊಳ್ತಾರೆ ಸರ್. ನಾನು ಹೇಳ್ದಲ್ಲ ಇಮೋಷನ್ಸ್ ಅಂತ ಹೇಳಿ, ಇದರಲ್ಲಿ ಯೂತ್ಸ್ನ ಅಟ್ರಾಕ್ಟ್ ಮಾಡೋಕ್ಕೆ ನಾವು ಏನೆಲ್ಲ ಎಲಿಮೆಂಟ್ಸ್ ಇಡಬೇಕು ನಾವು ಖಂಡಿತವಾಗ್ಲೂ ಇಟ್ಟಿದ್ದೀವಿ. ಮೋಸ್ಟ್ಲಿ ಈ ಥರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲನೇ ಪ್ರಯತ್ನ ಅಂತ ನಾನು ಹೇಳ್ಬೋದು. ನಾನು ಸಿನಿಮಾ ನೋಡಿದ್ದೀನಿ, ಮಾಡಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ನೋಡಿದ್ಮೇಲೆ ಹೇಳ್ತೀರಾ ಇಲ್ಲ ಇದು ತುಂಬ ಹೊಸ ಪ್ರಯತ್ನ, ಕನ್ನಡ ಇಂಡಸ್ಟ್ರಿ ಇದನ್ನು ಯಾರೂ ಮುಟ್ಟಿಲ್ಲ ಇಲ್ಲಿವರೆಗೂ ಅಂತ ಹೇಳಿ. ಸೊ ನನ್ನ ತಲೆಯಲ್ಲಿ ಅದೇ ಇತ್ತು, ಹೊಸ ಪ್ರಯತ್ನನೇ ಮಾಡೋಣ, ಫ್ರೆಶ್ ಆಗಿ ಕೊಡೋಣ, ಯಾರೂ ಮುಟ್ಟಿರಬಾರ್ದು ಆ ಥರ ಮಾಡೋಣ. ಬಟ್ ಇಲ್ಲಿ ನಮ್ಮ ಕನ್ನಡ ಆಡಿಯನ್ಸು ಸ್ವಲ್ಪ ಇಮೋಷನ್ಸು, ಸ್ವಾಭಿಮಾನ, ರೆಸ್ಪೆಕ್ಟ್ ಅಂದರೆ ಸ್ವಲ್ಪ ಜಾಸ್ತಿ ಗೌರವ ಕೊಡುವಂಥ ವ್ಯಕ್ತಿಗಳು ನಾವು. ಸೊ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅಂಶಗಳು ಇಲ್ಲಿಯವ್ರು ಎಷ್ಟು ಎಕ್ಸೆಪ್ಟ್ ಮಾಡ್ತಾರೆ. ಈ ಫ್ಯಾಮಿಲಿ ಜೊತೆ ಥಿಯೇಟ್ರ್ ಸಿನಿಮಾ ಬಂದರೂ ಕೂಡ ಮುಜುಗರ ಪಡದೆ ಸಿನಿಮಾ ನೋಡೋಕ್ಕೆ ನಾವು ಯಾವ ಥರ ಅಂದರೆ ನಾವು ಈಗೇನೋ ಒಂದು ಸೀನ್ ಮಾಡ್ತಾಯಿದ್ದೀವಿ, ಆ ಸೀನ್ ಉದ್ದೇಶ ಏನು ಅಂತ ಅವ್ರಿಗೆ ತಲುಪಿಸ್ಬೇಕು, ಅಷ್ಟೇ ಉದ್ದೇಶ ನಮಗೆ ಇಲ್ಲಿ. ಅದು ತಲುಪಿಸ್ಬಿಟ್ರೆ ಸಾಕಲ್ವಾ, ಪೂರ್ತಿ ಅದನ್ನು ಮಾಡಿ ಏನೋ ಒಂದು ಇದು ಮಾಡಬೇಕು ಅಂತ ಬೇಡ ಅಂಥೇಳಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಮೇಡಮ್, ಇದು ಲವ್ ಸ್ಟೋರಿ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ನೋಡಿರೋ ಈ ಥರದೊಂದು ಲವ್ ಸ್ಟೋರಿ ರಿಯಲ್ ಆಗಿ ಯಾವ್ದಾದ್ರು ಇದೆಯಾ? ಇಲ್ಲ ಇಲ್ಲ, ಬೇಡವೂ ಬೇಡ. ಇಲ್ಲ, ಕಾಲೇಜಲ್ಲೆಲ್ಲ ಇತ್ತು, ಬಟ್ ಇಷ್ಟು ಇಂಟೆನ್ಸ್ ಆಗಿ ಡೆಫಿನೆಟ್ಲಿ ಇರಲಿಲ್ಲ. ಬಟ್ ಇಲ್ಲ. ನೀವು ನೋಡಿರೋ ಅಂದರೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೋಡಿರೋ ಒಂದು ಒಳ್ಳೆ ಲವ್ ಸ್ಟೋರಿ ಅಪ್ಪ, ಈ ಕಪಲ್ ನೋಡಿದ್ರೆ ನಂಗೆ ಖುಷಿ ಆಗುತ್ತೆ ಇವ್ರದ್ದು ಲವ್ನ ಅಂತ ಅಂದರೆ ಯಾವ್ದಾದ್ರು ಇದ್ದಾರೆ ಆ ಥರದ್ದು? ಖಂಡಿತ ಯಶ್ ಅಂಡ್ ರಾಧಿಕಾ ಪಂಡಿತ್. ಓಕೆ, ಅವ್ರು ಬಿಟ್ಟರೆ ನಾನು ಯಾರನ್ನೂ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇಲ್ಲ, ತೊಗೊಳೋದಿಲ್ಲ. ಅವ್ರು ದೇ ಆರ್ ಅಂದರೆ ರಾಧಿಕಾ ಪಂಡಿತ್ ಮ್ಯಾಮ್ ಅವ್ರ ಪರ್ಸ್ನಲ್ ಜರ್ನಿ, ಯಶ್ ಸರ್ ಅವ್ರ ಪರ್ಸ್ನಲ್ ಜರ್ನಿ, ಇಬ್ರದ್ದು ಜರ್ನಿ ನೋಡಿದ್ರೆ ನನಗೆ ಅವರಿಬ್ರು ತುಂಬ ಇಷ್ಟ. ಅದೇ ಒಂದು ಕಡೆ ಲವ್ ಹುಡುಗರಿಗೆ ಮಾಡೋ ಲವ್ ಹುಡುಗಿರಿಗೆ ಇಷ್ಟನೂ ಆಗುತ್ತೆ, ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ ಆ ಥರ ತುಂಬ ಅತಿಯಾಗ್ಬಿಟ್ರೆ ತುಂಬ ಕಷ್ಟನೂ ಆಗುತ್ತೆ. ಆ ಥರದ್ದು ಲವ್ ಏನಾದರೂ ನಿಮ್ಮ ಪರ್ಸ್ನಲ್ ಆಗಿ ಯಾರು ಲವ್ ಮಾಡಿದ್ದು ಕಾಲೇಜಲ್ಲಿ ಗೀಜಲ್ಲಿ ಅಥವಾ? ಅತಿಯಾಗಿ ಏನು ಲವ್ ಮಾಡಿಲ್ಲ, ಎಷ್ಟು ಲವ್ ಮಾಡೋಕೆ ಅಷ್ಟೇ ಮಾಡಿದ್ದು. ಬಟ್ ಅದು ಇವಾಗ ಸದ್ಯಕ್ಕಿಲ್ಲ. ಬಟ್ ಈಗಿನ ಪರಿಸ್ಥಿತಿಲಿ ಇಲ್ಲ. ನೋ. ಸರ್ ನೀವು ಅದೇ ಸೇಮ್ ಕ್ವಶನ್, ನಿಮ್ಮ ಲೈಫಲ್ಲಿ ನೋಡಿರೋ ಒಂದು ಬೆಸ್ಟ್ ಲವ್ ಅಂದರೆ ಯಾವುದು ಸರ್? ಅಂತ ಅದೇ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿ ತೊಗೊಂಡ್ರೆ ಯಶ್ ರಾಧಿಕಾ ಅವರೇ ಅನ್ಕೊಳ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಸ್ಟ್ ಕಪಲ್. ಅಂದರೆ ಸೆಲೆಬ್ರಿಟಿ ಅಂತಾನೆ ಅಲ್ಲ ಸರ್, ನಿಮ್ಮ ಪರ್ಸ್ನಲ್ ಲೈಫಲ್ಲೂ ತುಂಬ ಹಲ್ವಾ ಜನ, ನನ್ನ ಫ್ರೆಂಡ್ಸಲ್ಲಿ ತುಂಬ ಜನ ಇದ್ದಾರೆ ಸರ್. ನಾನು ನೋಡೋಕೆ ಹೋದರೆ ತುಂಬ ಜನ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ನಾನು ಒಬ್ಬ ಫ್ರೆಂಡು ಹುಡುಗಿನ ಓಡಿಸಿ ಮದುವೆ ಆಗಿ ಇವತ್ತು 3 ಮಕ್ಕಳು ಅಂದರೆ ತುಂಬ ಖುಷಿಯಾಗಿದ್ದಾರೆ. ಅದನ್ನ ಮಾಡಿ ಅಂತ ಹೇಳ್ತಾ ಇಲ್ಲ, ಆ ಥರ ಖುಷಿಯಾಗಿದ್ದಾರೆ ಅಂತ ಹೇಳ್ತಾ ಇರೋದಷ್ಟೇ. ಅದೇ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಿಲ್ಲ ಲೈಫು. ಅರೇಂಜ್ ಮ್ಯಾರೇಜು ಕೆಲವೊಂದ್ಸಲ ಉಲ್ಟಾ ಆಗುತ್ತೆ. ಹೆಣ್ಣು ಗಂಡ ಮೇಲೆ ಡಿಪೆಂಡ್ ಸರ್. ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ಏನೂ ಇಲ್ಲ. ನೀವು ಇಷ್ಟಪಟ್ಟು ಮದುವೆ ಆದ್ರೂ ಒಂದೇ, ಅರೇಂಜ್ ಮ್ಯಾರೇಜ್ ಮದುವೆ ಆದ್ರೂ ಒಂದೇ. ನಿಮ್ಮ ಪಾರ್ಟ್ನರ್ ಸರಿನಾ, ನಾವು ಸರಿನಾ ಅಂತ ನೋಡ್ಕೊಳ್ಬೇಕಷ್ಟೇ. ಆ ವೇವ್ ಲೆಂತ್ ಮ್ಯಾಚ್ ಆಗ್ತಿದೆ ಅಂತ ನೋಡ್ಕೊಳ್ಬೇಕಷ್ಟೇ. ಅದೇ ನೀವೇನಾದರೂ ಲವ್ ಗಿವ್ ಆ ಥರದ್ದು ಕಾಲೇಜಲ್ಲಿ? ಆ ಕಡೆ ಸ್ವಲ್ಪ ಜಾಸ್ತಿ ಮುಂಚಿಂದನೂ ಗಮನ ಕೊಟ್ಟಿಲ್ಲ ನಾನು. ಯಾಕೆ ಸರ್? ಕೊಡಬೇಕು ಅಂತ ನನಗೂ ಆಸೆ ಸರ್. ನಾನೊಬ್ಬ ಗಂಡಸೆ, ಆದರೆ ಏನು ಮಾಡೋದು, ನನ್ನ ದಾರಿ ತಪ್ಪಿಬಿಡ್ತೀನೇನೋ ಎಲ್ಲೋ ಒಂದು ಕಡೆ ಭಯ ಇತ್ತು ನನಗೆ. ಯಾಕಂದರೆ ನಂದು ಗುರಿ ತುಂಬ ದೊಡ್ಡದಿತ್ತು, ತುಂಬ ದೂರ ಇತ್ತು. ಅದಕ್ಕೆ ಬೇಡ ಅಂತ ಹೇಳಿ ಆದ್ಮೇಲೆ ನನಗೆ ಅದು ಲವ್ಗೆ ಯಾಕೋ ಕೂಡ ಬರಲ್ಲ ನನಗೆ, ಅದು ಆಗಿ ಬರಲ್ಲ. ಆಮೇಲೆ ನಾವಿರೋ ಫೀಲ್ಡಿಗೆ ನೀವೇ ಯಾಕೆ ಹಂಗೆ ಅನ್ಕೊಂಡಿದ್ದೀರಾ ಸರ್? ನನಗೆ ಬರಲ್ಲ, ನನ್ನ ನೇಚರ್ ಹಂಗೆ. ನನ್ನ ನೇಚರ್ ಸ್ವಲ್ಪ ಶಾರ್ಟ್ ಟೆಂಪರ್ ಜಾಸ್ತಿ, ಸ್ವಲ್ಪ ಬೇರೆ ಥರ. ನೀವು ಹೇಳಿದ್ರಲ್ಲ ಅದು ವಿಷಯ ಇದಾಗತ್ತೆ ಅಂತ ಹೇಳಿ, ಅದೇ ನಾನು ಸ್ವಲ್ಪ ಅತಿ ಜಾಸ್ತಿ. ನಾನು ಅದಕ್ಕೆ ನಾನೇ ದೂರ ಇರ್ತೀನಿ. ಅದಕ್ಕೇನೆ ಆ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಬಂದಿದ್ದೇನಪ್ಪ. ಯಾರಿಗೂ ಇವನು ಹಿಂಗೆ ಆಡ್ತಾನೆ ಅನ್ನೋ ಅಂತ ಅನ್ಸುತ್ತಲ್ಲ. ಇರ್ಬೋದೇನೋ. ನೆಕ್ಸ್ಟು ಸರ್, ನೆಕ್ಸ್ಟು ಒಂದು ಸಿನಿಮಾಗಳದ್ದು ಇವಾಗ ಕಲ್ಟು ನೀವು ಚೂಸ್ ಮಾಡೋ ಪ್ರತಿ ಸಿನಿಮಾನು ಲವ್ ಸ್ಟೋರಿ ಬೇಸ್ಡೇ ಆಗಿದೆ. ನೆಕ್ಸ್ಟು ನಿಮ್ಮ ಸಿನಿಮಾಗಳಲ್ಲಿ ಲವ್ಗೆ ಇಂಪಾರ್ಟೆನ್ಸ್ ಈ ಥರದೊಂದು ಇರುತ್ತಾ ಅಥವಾ ಹೆಂಗೆ ಯಾವ ಥರ ಚೂಸ್ ಮಾಡೋದಂತ? ಏಜ್ಗೆ, ನನ್ನ ಪರ್ಸ್ನಾಲಿಟಿಗೆ ನನ್ನ ಮಾಸ್ ಸಿನಿಮಾ ಎಲ್ಲ ಮಾಡಿದ್ರೆ ಚಂದ ಇಲ್ಲ ಸರ್. ಅದಕ್ಕೆ ಅಂತ ತುಂಬ ಹೀರೋಗಳು ಇದ್ದಾರೆ ಇಂಡಸ್ಟ್ರಿ. ಲವ್ ಸ್ಟೋರೀಸ್ಗಳು ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ಅದನ್ನು ನಾನು ಮಾಡಬೇಕು, ಅದು ಒಂದು ನನ್ನ ಪ್ಲಸ್ ಕಾರ್ಡ್, ವೈಲ್ಡ್ ಕಾರ್ಡ್, ಅದೊಂದು ನನ್ನ ಫೇಸ್ ಹಂಗಿದೆ. ಸೊ ನಾನು ಅದನ್ನು ಯಾಕೆ ಎನ್ಕ್ಯಾಶ್ ಮಾಡ್ಕೊಬಾರ್ದು? ನನಗೂ ಒಂದು 10-15 ವರ್ಷ ಆದಮೇಲೆ ನಾನು ಕಾಲೇಜ್ ಬ್ಯಾಗ್ ಹಾಕ್ಕೊಂಡು ಕಾಲೇಜ್ ಕತೆಗಳು ಮಾಡೋಕ್ಕಾಗಲ್ಲ. ಯಾಕಂದರೆ ಫೇಸ್, ಮುಖ, ಪರ್ಸ್ನಾಲಿಟಿ ಅದನ್ನು ತಡೆಯಲ್ಲ ಆ ಪಾತ್ರ ಮಾಡೋಕ್ಕೆ. ಸೊ ನೀವು ಯಾವ ಏಜ್ ಇರ್ತೀಯ ಆ ಏಜ್ ತಕ್ಕಂಗೆ ನೀವು ಕತೆಗಳು ಮಾಡಿಕೊಂಡು ಪಾತ್ರಗಳು ಮಾಡ್ಕೊಂಡ್ರೆ ಚಂದ ಅಂದ್ಕೊಂಡು. ಇನ್ನು ಡೈರೆಕ್ಟ್ರು ಸರ್ ಅನಿಲ್, ನೀವು ಅದೇ ಯಾವುದೇ ವಿಷಯ ಇದ್ರೂ, ಪ್ರಮೋಷನ್ ವಿಷಯ ಆಗಲಿ, ಕತೆ ವಿಷಯ ಆಗಲಿ, ಸಿನಿಮಾ ಮೇಕಿಂಗ್ ವಿಷಯ ಆಗಲಿ,
ಎಲ್ಲದರಲ್ಲೂ ನಿಮ್ದೊಂದು ಇನ್ಪುಟ್ ಅಥವಾ ನಿಮ್ದೊಂದು ಸಜೆಷನ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಿಂಗ್ ಮಾಡಿ ಅಂತ ಹೇಳ್ತಿರಲ್ಲ, ನಿಮ್ದು ಅನಿಲ್ದು ಕಾಂಬಿನೇಷನ್ ಹೆಂಗಿತ್ತು? ಅನಿಲ್ ತುಂಬ ಚೆನ್ನಾಗಿತ್ತು ಸರ್. ಎಲ್ಲೂ ನನ್ನ ಮತ್ತು ಅವ್ರ ಮಧ್ಯದಲ್ಲಿ ಯಾವುದೊಂದು ಭೇದ ಭಾವ ಇರಲಿ. ಆಮೇಲೆ ನನಗೂ ತುಂಬ ಖುಷಿ ವಿಷಯ ಏನಂತಂದರೆ, ನನಗೆ ಏನು ಇಷ್ಟನೋ ಅವ್ರಿಗೆ ಅದು ಇಷ್ಟ ಆಗುತ್ತೆ, ಅವ್ರಿಗೆ ಏನು ಇಷ್ಟನೋ ನನಗೆ ಇಷ್ಟ ಆಗುತ್ತೆ. ಆ ವೇವ್ ಲೆಂತ್ ನಮಗೆ ಇಬ್ಬರು ಮಧ್ಯದಲ್ಲಿ ತುಂಬ ಚೆನ್ನಾಗಿ ಮ್ಯಾಚ್ ಆಗೋಯ್ತು. ಸೊ ಅದಕ್ಕೆ ಹಲವಾರು ಡಿಪಾರ್ಟ್ಮೆಂಟ್ಸ್ಗೆ ಇತ್ತೀಚೆಗೆ ಈಗ ಪೋಸ್ಟ್ ಪ್ರೊಡಕ್ಷನ್ಗೆ ನನ್ನ ತಲೆನೇ ಹಾಕಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ ನನಗೆ ಅವ್ರ ಮೇಲೆ 100% ನಂಬಿಕೆ ಇದೆ. ಅವ್ರು ಏನು ಸೆಲೆಕ್ಟ್ ಮಾಡುತ್ತೋ ಅದು ಪಕ್ಕಂಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅದೊಂದು ಚೆನ್ನಾಗಿ ಕೂಡ ಬಂದ್ಬಿಡ್ತು. ಅದೇ ಹೀರೋಯಿನ್ ಹಾಕಿ ಇಬ್ರು ಹೀರೋಯಿನ್ ಬೇಕು, ಮತ್ತೆ ಅದೇ 3 ಕ್ಯಾರೆಕ್ಟರ್ನು ಪರ್ಫಾರ್ಮೆನ್ಸ್ನ ಕೇಳುತ್ತಲ್ಲ, ಇವ್ರು ಓಕೆ ಇವ್ರು ಮಾಡ್ಬೋದು ಅಂತ ಅನ್ಸಿ ಚೂಸ್ ಮಾಡಿದ್ದು ಯಾಕೆ ಸರ್? ಮಲೈಕ್ ಅವರಾಗಲಿ ರಚಿತಾ ಅವರಾಗಲಿ. ಅದೇ ಸರ್, ಅವರು ಆ ಕ್ಯಾರೆಕ್ಟರ್ಗೆ ಪ್ರಾಂಪ್ಟ್ ಆಗಿದ್ರು. ಪರ್ಸ್ನಾಲಿಟಿ ಆಗಬಹುದು, ಅವ್ರ ಭಾಷೆ ಆಗಬಹುದು, ಆ ಪರ್ಫಾರ್ಮೆನ್ಸ್ ಆಗಬಹುದು. ನಮಗೆ ಅದು ಇಷ್ಟ, ನಾವು ಫಿಕ್ಸ್ ಆದ್ವಿ ಮಲೈಕ್ ಅವ್ರನ್ನ ತಗೊಳ್ಳೋಣ ಅಂತ ಹೇಳಿ. ರಚಿತಾ ಅವ್ರಿಗೂ ಮೇನ್ ಲೀಡಾಗೆ ತಗೊಳ್ಳೋಣ, ಇಬ್ಬರು ಮೇನ್ ಲೀಡೇ. ಅವ್ರು ಫಸ್ಟ್ ಹೀರೋಯಿನ್ ಸೆಕೆಂಡ್ ಅಂತಲ್ಲ, ನಾವು ಫಸ್ಟ್ ಹೀರೋಯಿನ್ ಸೆಕೆಂಡ್ ಅಂತ ನಾವು ಫಿಕ್ಸ್ ಆಗಿ ಹಂಗೆ ಇಟ್ಕೊಂಡಿದ್ದೀವಿ ತಲೆಯಲ್ಲಿ, ಇಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಶೂಟಿಂಗ್ ಮಾಡಿದಾಗ ಫಸ್ಟ್ ಹೀರೋಯಿನ್ ಸೆಕೆಂಡ್ ಹೀರೋಯಿನ್ ಅಂತ, ಆಮೇಲೆ ಮಲೈಕಾ, ಆಮೇಲೆ ರಚಿತಾ ಅವರು ಅಂಥೇಳಿ ಹೆಸರುಗಳು ಬಂದ ಮೇಲೆ ನಾವು ಅವ್ರನ್ನ ಹಂಗೆ ಕರೆಯೋಕ್ಕೆ ಶುರು ಮಾಡಿದ್ದು ಅಷ್ಟೇ ಸರ್. ಅವ್ರಿಗೆ ಆ ಪಾತ್ರಕ್ಕೆ ಅವ್ರು ಪರ್ಫೆಕ್ಟಾಗಿ ಸೂಟ್ ಆಗ್ತಾಯಿದ್ರು. ಸೊ ಅದಕ್ಕೆ ನಾವು ಅವ್ರ ಅನ್ನ ಸರ್ ಅವ್ರ ತಟ್ಟೆ ಕುಡ್ಕೊಂಡು ಬರುತ್ತೆ. ಹೌದೌದು ಸರ್. ಒಂದು ಚಿಕ್ಕ ಪ್ರಶ್ನೆಗಳು ನಿಮ್ಮ ಬಗ್ಗೆ ಇರೋದು. ಜಾಹಿದ್ ಖಾನ್ ಅವರು ಇವಾಗ ಸಿನಿಮಾದಲ್ಲಿದ್ದಾರೆ, ನೆಕ್ಸ್ಟ್ ರಾಜಕೀಯಕ್ಕೆ ಏನಾದರೂ ಬರ್ತಾರೆ ಸರ್? ಇಲ್ಲ, ಬರೋದೇ ಇಲ್ಲ. ಪ್ಲ್ಯಾನ್ ಏನಾದರೂ ಸರ್? ಅಂದರೆ ನೆಕ್ಸ್ಟ್ ಬರೋಣ? ನನಗೆ ಇಂಟ್ರೆಸ್ಟೇ ಇಲ್ಲ. ಓಕೆ, ನನಗೆ ಬೇಕಾಗೂ ಇಲ್ಲ. ಸರ್ ನಿಮ್ಮ ತಂದೆಯವರು ಕೊಟ್ಟಿದ್ದು ಒಂದು ಮೆಮೊರೇಬಲ್ ಗಿಫ್ಟ್ ಅಂತಂದ್ರೆ ಏನು ಸರ್ ನಿಮಗೆ? ಮೆಮೊರೇಬಲ್ ಅಂತ ಇಲ್ಲ ಸರ್, ಹಲವಾರು ಗಿಫ್ಟ್ಗಳು ಕೊಟ್ಟಿದ್ದಾರೆ. ಮೆಮೊರೇಬಲ್ ಅಂತ ಹೇಳ್ಬಿಟ್ಟು ಆ ಥರದ್ದೇನಿಲ್ಲ. ಒಂದು ಕಾಸ್ಟ್ಲಿ ಗಿಫ್ಟ್ ಅಪ್ಪನಿಂದ ಸಿಕ್ಕಿರೋದೇನಾದರೂ? ಕಾರ್ಗಳು ಇರ್ಬೋದು, ವಾಚ್, ಕಾರ್. ಎಷ್ಟು ವರ್ತ್ ಒಂದು ಅಮೌಂಟ್ ಹೇಳಿದ್ದಾರೆ? ಗೊತ್ತಿಲ್ಲ ಸರ್ ನನಗೆ. ಕಾರ್ ವಾಚ್ ಅಂತೂ ಕೊಟ್ಟಿದ್ದಾರೆ, ಅದು ಎಷ್ಟು ಏನು ಅಂತೇಳಿ ಗೊತ್ತಿಲ್ಲ. ಓಕೆ. ಈ ಸಿನಿಮಾದಲ್ಲಿ ಬೋಲ್ಡ್ ಸೀನ್ಸ್ ವಿತ್ ಮಲೈಕಾ ಅದೆಂಗಿತ್ತು, ಬೋಲ್ಡ್ ಸೀನ್ಸ್ ವಿತ್ ರಚಿತಾ ಅದೆಂಗಿತ್ತು ಅಂತ ಪರ್ಫಾರ್ಮ್ ಮಾಡೋದು? ಸರ್, ಬೋಲ್ಡ್ ಸೀನ್ಸ್, ಇಂಟಿಮೇಟ್ ಸೀನ್ಸ್ನ ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಫ್ಯಾಮಿಲಿ ಆಡಿಯನ್ಸ್ ನಾವು ಕಟ್ ಮಾಡ್ಬೋದು. ಆವಾಗಿಂದ ನಾವೆಲ್ಲ ಹೇಳ್ತಿದ್ದಲ್ಲ, ಸಿನಿಮಾ ಅಂದಮೇಲೆ ಅದೆಲ್ಲ ಇರಬೇಕು, ಉಪ್ಪು ಖಾರ ಮಸಾಲ ಎಲ್ಲ ಇರಬೇಕು, ಬಟ್ ಲಿಮಿಟಲ್ಲಿ. ಎಲ್ಲೂ ಕೂಡ ಕಣ್ಣು ಮುಚ್ಕೊಂಡು, ದೊಡ್ಡವರು ಕಣ್ಣು ಮುಚ್ಕೊಳ್ಬಾರ್ದು, ತಲೆ ಬಾಗಬಾರ್ದು. ಅಂದರೆ ಇತ್ತು ಯಾಕಾದ್ರೆ ನಾವು ಇಲ್ಲಿ ಬಂದ್ವಿ ಅಂತ ಆ ಥರ ನನ್ನ ಸಿನಿಮಾದಲ್ಲಂತೂ, ಈ ಸಿನಿಮಾ ಅಂತಲ್ಲ ಯಾವ ಸಿನಿಮಾದಲ್ಲೂ ಇರಲ್ಲ. ಒಂದು ಲಿಮಿಟಾಗಿ, ಒಂದು ರೊಮ್ಯಾಂಟಿಕ್ ಫೀಲಲ್ಲಿ, ಎಲ್ಲೂ ವಲ್ಗರ್ ಫೀಲ್ ಆಗಬಾರ್ದು, ಇಲ್ಲ ಅವ್ರ ಫ್ಯಾಮಿಲಿಗೂ ಕೂಡ ಅದು ವಲ್ಗರ್ ಯಾರಿಗೂ ಫೀಲ್ ಆಗಬಾರ್ದು, ಅಷ್ಟಲ್ಲೇ ಇರುತ್ತೆ. ಅವ್ರ ಜೊತೆನೂ ಪಾಪ ಅವರು ನನಗೆ ಅಷ್ಟೇ ಕಂಫರ್ಟ್ ಝೋನ್ ಕೊಟ್ಟರು, ನಾನು ಬಹುಶಃ ಅವ್ರಿಗೆ ಅಷ್ಟು ಕಂಫರ್ಟ್ ಝೋನ್ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ಕ್ಲೂಡಿಂಗ್ ರಚಿತಾ ಅವ್ರದ್ದು ಅಷ್ಟೇ. ಕಲ್ಟಲ್ಲಿ ಓವರಾಲ್ ಎಷ್ಟು ಕಿಸ್ಸಿಂಗ್ ಸೀನ್ಗಳಿದ್ದಾವೆ? ಗೊತ್ತಿಲ್ಲ ಸರ್, ನಾವಂತೂ ಯಾವುದೂ ರಿಯಲ್ ಕಿಸ್ಸಿಂಗ್ ಸೀನ್ ಇಟ್ಟಿಲ್ಲ. ಏನಂದ್ರೆ ನಾನು ಹೇಳಿದಾಗೆ ಸೇಮ್, ನನಗೂ ತಂದೆ ತಾಯಿ ಇದ್ದಾರೆ, ಅವ್ರಿಗೂ ತಂದೆ ತಾಯಿ ಇದ್ದಾರೆ. ನಾನು ಕಂಫರ್ಟಬಲ್ ಆಗಿರಲಿಲ್ಲ, ಅವರು ಇರಲಿಲ್ಲ, ರಚಿತಾ ಅವರು ಇರಲಿಲ್ಲ. ಚೀಟ್ ಮಾಡಿದ್ದೀವಿ ಸಿನಿಮಾದಲ್ಲಿ, ತುಂಬ ಈಸಿ ವೇರಿ ಚೀಟ್ ಮಾಡ್ಬೋದು. ನಾನು ಹೇಳಿದಲ್ಲ, ನಾವು ಏನು ಉದ್ದೇಶ ಹೇಳಕ್ಕೆ ಹೊರಟಿದ್ದೀವೋ ಅದನ್ನು ತಲುಪಿಸಿದ್ರೆ ಸಾಕು ಪ್ರೇಕ್ಷಕರಿಗೆ. ಸೊ ಅದನ್ನು ಕೆಲಸ ಮಾಡಿದ್ದೀವಿ ನಾವು. ಜಾಹಿದ್ ಖಾನ್ ಅವ್ರದ್ದು ನೆಟ್ ವರ್ತ್ ಎಷ್ಟು? ಗೊತ್ತಿಲ್ಲ ಸರ್, ಅದೆಲ್ಲ ಗೂಗಲಲ್ಲಿ ಇದೆ ಸರ್, ಅದಕ್ಕೋಸ್ಕರ ಕೇಳ್ತೀನಿ. ಗೊತ್ತಿಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಖುಷಿ ಆಯಿತು ನಿಮ್ಮ ಜೊತೆ. ಜನವರಿ 23 ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಸಿನಿಮಾನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಖಂಡಿತ ಸರ್. ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಮಾತಾಡ್ತೀವಿ ಸರ್. ನಿಮಗೂ ಥ್ಯಾಂಕ್ ಯು. 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸಾಂಗ್ಗಳು ಹಿಟ್ ಆಗಿರೋ ರೀತಿ ಸಿನಿಮಾ ಕೂಡ ದೊಡ್ಡ ಹಿಟ್ ಆಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.